ಕೈವಾರ ನಾರಾಯಣ ಯತೀಂದ್ರರ ಆರಾಧನೆ ಏರ್ಪಡಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ಸೇವಾ ರತ್ನ ಪ್ರಶಸ್ತಿಯನ್ನು ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸುವ ಕಾರ್ಯವೂ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆಯ ಶಿಕ್ಷಕ ಗುಂಪು ಮರದ ಆನಂದ್ ಅವರಿಗೆ ಯೋಗಿ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಶಿರಡಿ ಸಾಯಿ ಭಿಕ್ಷುಕ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ, ಸಾಗರದ ಐಎಎಸ್ ಅಧಿಕಾರಿ ಯತೀಶ್, ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್.ಪಿ. ಮುನಿಕೃಷ್ಣ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸಿದ್ದರು. ಇಂದು ಯೋಗಿ ನಾರಾಯಣ ಟ್ರಸ್ಟ್ ವತಿಯಿಂದ ಮಲ್ಲೇಶ್ವರನಲ್ಲಿ ಶೇಷಾದ್ರಿಪುರಂ ಅವರ ಕೃಷ್ಣ ಅವರ ನೇತೃತ್ವದಲ್ಲಿ ನಮಗೆ ಯೋಗಿ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಯಾಕಪ್ಪ ಅಂದರೆ ನಮ್ಮ ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂದ್ರೂ ಸೊಸೈಟಿಗೆ ಏನಾನ ಮಾಡಬೇಕು. ಅದರಿಂದ ನಾನು ಸುಮಾರು 3 ಲಕ್ಷ ಗಿಡಗಳನ್ನು ಹಾಕಿದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ. ಅದನ್ನು ಗುರುತಿಸಿ ಜೊತೆಗೆ 30 ವರ್ಷಗಳಿಂದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಸೇವೆ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನನ್ನು ಗುರುತಿಸಿ ಈ ಒಂದು ಯೋಗಿ ಸೇವಾ ರತ್ನ ಕೊಟ್ಟಿದ್ದಾರೆ. ಆ ಟ್ರಸ್ಟಿನ ಅಧ್ಯಕ್ಷ ಕೃಷ್ಣ ಅವರಿಗೆ ಧನ್ಯವಾದಗಳು. ಮುಖ್ಯವಾಗಿ ಈ ಒಂದು ಸೇವೆ ಮಾಡಬೇಕಂದ್ರೆ ಮುಖ್ಯ ಕಾರಣ ಅಂದರೆ ನಮ್ಮ ದತ್ತಿ ಅಧ್ಯಕ್ಷರ ನವೀನ್ ಕಿರಣ್ ಅವರು, ಅವರ ಸೇವಾ ಮನೋಭಾವನೆಯನ್ನು ನೋಡಿ ನಾನು ಏನನ್ನ ಸೇವೆ ಮಾಡಬೇಕು ಅಂತ ಈ ಒಂದು ಪಣ ತೊಟ್ಟೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬೆಂಗಳೂರು.